ನಮ್ಮ ಮಹಾರಾಜರು ಏನ್ ಮಾಡಿದ್ರು, ನಮ್ದೇ ಆದ ಒಂದು ಯೂನಿವರ್ಸಿಟಿ ಇರಬೇಕು ಅಂತ ಅವ್ರಿಗೆ ಕಲ್ಪನೆ ಬಂತು. ಆಗ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಮಿರ್ಜಾ ಅವರು ಅವ್ರನ್ನೆಲ್ಲ ಕರೆದು ಒಂದು ಮಾತುಕತೆ ಮಾಡಿದ್ರು. ಅವ್ರನ್ನ 60 ದೇಶಕ್ಕೆ ಕಳ್ಸಿದ್ರು, ಒಂದು ಟೂರ್ ಹಾಕೊಂಡು ಬನ್ನಿ. ವಾಪಸ್ ಬಂದ್ಮೇಲೆ ಮೈಸೂರು ಯೂನಿವರ್ಸಿಟಿ ಹುಟ್ಕೊಂತು. ಮೈಸೂರು ಯೂನಿವರ್ಸಿಟಿ ಹುಟ್ಕೊಂಡ್ಮೇಲೆ ಅದಕ್ಕೊಂದು ಜಾಗ ಮಾಡ್ಬೇಕಲ್ವಾ, 1,000 ಎಕರೆ ದಾನ ಮಾಡಿದ್ವಿ. ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಟು ಮಾಡಿದ್ವಿ. ನಮ್ಮಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿಂದ ಹುಟ್ಕೊಂಡಿದ್ದಾರೆ. ಒಂದು ನಮ್ಮ ಬ್ರಿಗೇಡ್ ಟವರ್ಸ್ ಜಯಶಂಕರ್, ನಮ್ಮ ಗಂಡ ಹೆಂಡತಿ ಇಲ್ಲೇ ಓದ್ದವರು. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಮೂರ್ತಿ ಅವರು, ಗುರು ಅವ್ರ ತಮ್ಮ, ಅವರು ಇಲ್ಲೇ ಓದ್ದವರು. ಡಾಕ್ಟರ್ BN ಬಹಾದೂರ್ ಅವರು ಇಲ್ಲೇ ಓದ್ರು, MCOM ಮಾಡಿದ್ರು. MBA ಮಾಡಕ್ ತುಂಬಾ ಆಸೆ ಇತ್ತು, MBA ಇರ್ಲಿಲ್ಲ 1971 ನಲ್ಲಿ. ಸರಿ, ಅವರು ಅಮೆರಿಕಾಗ್ ಹೋದ್ರು, MBA ಮಾಡಿದ್ರು, ದೊಡ್ಡ ವ್ಯಕ್ತಿ ಆದ್ರು. ಅದಾದ್ಮೇಲೆ ನನ್ನ ಕೊಡುಗೆ ಕೊಡ್ಲೇಬೇಕು ನಾನು ವಾಪಸ್ಸು ನಮ್ಮ ಯೂನಿವರ್ಸಿಟಿಗೆ ಅಂತ ಹೇಳಿ 2000 ಇಸ್ವಿನಲ್ಲಿ ಒಂದು 3 ಕೋಟಿ ದಾನ ಮಾಡಿದ್ರು. ತಗೊಳ್ಳಿ, ಏನಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ, ಒಂದು ಒಳ್ಳೆ ಕ್ಯಾಂಪಸ್ ಮಾಡಿ ಹುಡುಗರಿಗೆ ಎಜುಕೇಶನ್ ಕೊಡಿ. ಹಿಂಗಾಗಿ ನಮ್ಮ ಒಂದು ಮೈಸೂರಿನ ನಾಲೆಡ್ಜ್ಗೆ ನಮ್ಮ ಕೊಡುಗೆ ತುಂಬಾ ಇದೆ. ಅದರಲ್ಲಿ ಮೈಸೂರು ಯೂನಿವರ್ಸಿಟಿ ಅವ್ರದ್ದು ಬನ್ನಿ, ಸುಸ್ವಾಗತ ಮೈಸೂರಿಗೆ. ಅಂಜನ್ ಕುಮಾರ್ ಅವ್ರಿಗೆ ಸಂಸ್ಕೃತಿ ನಗರಕ್ಕೆ ನಮ್ಮನ್ನು ಬರಮಾಡ್ಕೊಂಡಿದ್ದು ಧನ್ಯವಾದಗಳು ಸರ್. ತುಂಬಾ ಸಂತೋಷ. ಬನ್ನಿ. Welcome sir, welcome. Please welcome. Sir ಬಗ್ಗೆ introduction ಕೊಡ್ತೀರಾ? So sir is the architect behind this building of Mysore University MBA department, that is DOS in Business Administration, which is renamed as BN Bahadur Institute of Management Science. BN Bahadur was our alma mater who has donated crores of rupees. So to honor him, the Department of Business Administration, DOS in Business Administration, was named as BN Bahadur Institute of Management Sciences, and it is one of the best architect design you can see. And sir is a licensed officer as well as a placement officer for a longer time. We have sat in his chamber. Today is a Sunday and sir works 365 days. Over to you, sir. ಅಂಜನ್ ಕುಮಾರ್ ಅವರೇ, ನಮಸ್ಕಾರ. ಅವರು ಹೇಳಿದ್ರು, ಆದ್ರೆ ನಾನು ಒಂದು ಹಿನ್ನೆಲೆ ಕೊಡ್ತೀನಿ. ನಮ್ಮ ಯೂನಿವರ್ಸಿಟಿ ಬಂದು 1916ರಲ್ಲಿ ಶುರುವಾಯ್ತು. 16ರಲ್ಲಿ. ಅದು ಯಾಕಾಯ್ತು ಅಂದ್ರೆ, ಮುಂಚೆ ಮಡ್ರಾಸ್ ಯೂನಿವರ್ಸಿಟಿ ಅಂತ ಇತ್ತು. ಅವರು ನಮ್ಮ ಜಾಗದಲ್ಲಿ ಆಕ್ಯುಪೈ ಮಾಡ್ಕೊಂಡಿದ್ರು. ನಮ್ಮ ಮಹಾರಾಜರು ಏನ್ ಮಾಡಿದ್ರು, ನಮ್ದೇ ಆದ ಒಂದು ಯೂನಿವರ್ಸಿಟಿ ಇರಬೇಕು ಅಂತ ಅವ್ರಿಗೆ ಕಲ್ಪನೆ ಬಂತು. ಆಗ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಮಿರ್ಜಾ ಅವರು ಅವ್ರನ್ನೆಲ್ಲ ಕರೆದು ಒಂದು ಮಾತುಕತೆ ಮಾಡಿದ್ರು. ಅವ್ರನ್ನ 60 ದೇಶಕ್ಕೆ ಕಳ್ಸಿದ್ರು, ಒಂದು ಟೂರ್ ಹಾಕೊಂಡು ಬನ್ನಿ. ವಾಪಸ್ ಬಂದ್ಮೇಲೆ ಮೈಸೂರು ಯೂನಿವರ್ಸಿಟಿ ಹುಟ್ಕೊಂತು. ಮೈಸೂರು ಯೂನಿವರ್ಸಿಟಿ ಹುಟ್ಕೊಂಡ್ಮೇಲೆ ಅದಕ್ಕೊಂದು ಜಾಗ ಮಾಡ್ಬೇಕಲ್ವಾ, 1,000 ಎಕರೆ ದಾನ ಮಾಡಿದ್ರು. 1,000 ಎಕರೆ ದಾನ ಮಾಡಿದ್ರು. ಆಮೇಲೆ ನಮ್ಮ ಯೂನಿವರ್ಸಿಟಿಯಲ್ಲಿ ಒಂದೊಂದಾಗಿ ಸಣ್ಣದಾಗಿ ಡೆವಲಪ್ಮೆಂಟ್ ಮಾಡಿಕೊಂಡು ಇವತ್ತು 50 ಡಿಪಾರ್ಟ್ಮೆಂಟ್ ಇದೆ. 50 ಏನ್ ಸಬ್ಜೆಕ್ಟ್ ಕೇಳ್ತೀರಾ ಆ ಸಬ್ಜೆಕ್ಟ್ ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ. ಬನ್ನಿ, ಹಂಗಾರೆ ಕಾಲೇಜ್ ಒಳಗೆ ಹೋಗ್ತಾ ಈ ಒಂದು ಸುಂದರವಾದಂತ ಇದ್ರದ್ದು ಹಿನ್ನೆಲೆ ನಾನು ಬರ್ತೀನಿ. ಇದು 1974ರಲ್ಲಿ ಶುರು ಆಯ್ತು. 74ರಲ್ಲಿ IIM ಅಹಮದಾಬಾದ್ ಆದ್ಮೇಲೆ ಗವರ್ಮೆಂಟ್ ಅಂತೂ ಮೈಸೂರಲ್ಲಿ ಒಂದು ಬಿಸ್ನೆಸ್ ಸ್ಕೂಲ್ ಮಾಡ್ಬೇಕು, ಅದನ್ನ ಯೂನಿವರ್ಸಿಟಿ ಅವ್ರು ಮಾಡ್ಲಿ ಅಂತ ಹೇಳಿ ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ರು. ಸೊ ಅಹಮದಾಬಾದ್ ನೋಡ್ಕೊಂಡು ಅವ್ರ ಫುಟ್ ಸ್ಟೆಪ್ಸ್ ಹೆಂಗ್ ಮಾಡಿದ್ರು ಅಂತ ನೋಡ್ಕೊಂಡು ಮೈಸೂರು ಯೂನಿವರ್ಸಿಟಿ ಶುರು ಆಯ್ತು. ಅಂದ್ರೆ ಆವಾಗ್ಲೇ ಅಧ್ಯಯನ ಮಾಡಿ ಅದರ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು 50 ವರ್ಷ ಮುಗೀತು. ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಟು ಮಾಡಿದ್ವಿ. ನಮ್ಮಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿಂದ ಹುಟ್ಕೊಂಡಿದ್ದಾರೆ. ಒಂದು ನಮ್ಮ ಬ್ರಿಗೇಡ್ ಟವರ್ಸ್ ಜಯಶಂಕರ್ ಅವರು, ನಮ್ಮ ಗಂಡ ಹೆಂಡತಿ ಇಲ್ಲೇ ಓದ್ದವರು. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಮೂರ್ತಿ ಅವರು, ಗುರು ಅವ್ರ ತಮ್ಮ, ಅವರು ಇಲ್ಲೇ ಓದ್ದವರು. ಆದ್ಮೇಲೆ ಅವ್ರ ಕಂಪ್ನಿನ ಹೆಂಗ್ ತಗೊಂಡೋಗಿದ್ದಾರೆ ಅಂದ್ರೆ,
ಅದಕ್ಕೆ ಬಹಳಷ್ಟು ಹಿನ್ನೆಲೆ ಇದೆ. ಈ ಮಧ್ಯದಲ್ಲಿ ಏನಾಯ್ತು, ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ಸಣ್ಣದಾಗೆ ನಡೆಸ್ತಾ ಇದ್ರು. ಒಂದು 20 ಜನ ಸ್ಟೂಡೆಂಟ್ಸ್ ಇದ್ರು. ನಮ್ಮ ಡಾಕ್ಟರ್ BN ಬಹಾದೂರ್ ಅವರು ಇಲ್ಲೇ ಓದ್ರು, MCOM ಮಾಡಿದ್ರು. MBA ಮಾಡಕ್ ತುಂಬಾ ಆಸೆ ಇತ್ತು, MBA ಇರ್ಲಿಲ್ಲ ಇಲ್ಲಿ ಇರ್ಲಿಲ್ಲ. 1971 ನಲ್ಲಿ. ಸರಿ, ಅವರು ಅಮೆರಿಕಾಗ್ ಹೋದ್ರು, MBA ಮಾಡಿದ್ರು, ದೊಡ್ಡ ವ್ಯಕ್ತಿ ಆದ್ರು. ಅದಾದ್ಮೇಲೆ ನನ್ನ ಕೊಡುಗೆ ಕೊಡ್ಲೇಬೇಕು ನಾನು ವಾಪಸ್ಸು ನಮ್ಮ ಯೂನಿವರ್ಸಿಟಿಗೆ ಅಂತ ಹೇಳಿ 2000 ಇಸ್ವಿನಲ್ಲಿ ಒಂದು 3 ಕೋಟಿ ದಾನ ಮಾಡಿದ್ರು. ತಗೊಳ್ಳಿ, ಏನಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಒಂದು ಒಳ್ಳೆ ಕ್ಯಾಂಪಸ್ ಮಾಡಿ ಹುಡುಗರಿಗೆ ಎಜುಕೇಶನ್ ಕೊಡಿ ಅಂತ. ಅಂದ್ರೆ ಆ ಕಾಲದಲ್ಲಿ ಸೊ ಅವತ್ತಿನ ದಿನ ಆಗಸ್ಟ್ 17ನೇ ತಾರೀಕು ಇದು ಇನಾಗ್ರೇಟ್ ಆಯ್ತು. 1203 2003 ಅಲ್ಲಿ ಆಯ್ತು. ಸೊ ಇಲ್ಲಿವರೆಗೂ ನಾವು ಬಂದಿದ್ದೀವಿ. ಇಲ್ಲಿ ಸಾವಿರಾರು ಮಕ್ಕಳು ಇಲ್ಲಿಂದ ಹೋಗಿದ್ದಾರೆ. ನಮ್ದು ಏನಪ್ಪ ಅಡ್ವಾಂಟೇಜ್ ಅಂದ್ರೆ ನಮ್ಮಲ್ಲಿ ಯಾವುದು ಬ್ಯಾಕ್ ಡೋರ್ ಎಂಟ್ರಿ ಇಲ್ಲ. ಇಲ್ಲಿ ಬ್ಯಾಕ್ ಡೋರ್ ಎಂಟ್ರಿ ಅಂತಾನೆ ಮಾಡಿಲ್ಲ. ಇಲ್ಲವೇ ಇಲ್ಲ. ಎಲ್ಲರೂ ಎಕ್ಸಾಮ್ ಬರೀಬೇಕು, ಪಾಸ್ ಮಾಡಬೇಕು, ಕ್ವಾಲಿಫೈ ಆಗಬೇಕು, ಇಲ್ಲಿಗೆ ಬರಬೇಕು. ಸೊ ಯಾವ ಬಡ ಮಕ್ಕಳಿಗೆ ತುಂಬಾ ಅನುಕೂಲ ಆಗಿದೆ. ಖಂಡಿತ ಪ್ರತಿಭೆ ಆಧಾರದ ಮೇಲೆ ಇಲ್ಲಿ ಸಿಗತ್ತೆ. ಇವತ್ತು ಕಂಪೇರ್ ಮಾಡಿದ್ರೆ ಬೆಂಗಳೂರು ಮತ್ತೆ ಬೇರೆ ದೊಡ್ಡ ದೊಡ್ಡ ಸಿಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ MBA ಮಾಡ್ಲಿಕ್ಕೆ ಬಹಳ ಏನಂತಾರೆ, ಸುಖವಾಗಿ ಮಾಡ್ಕೋಬಹುದು. ಇಲ್ಲಿ ಸುಖವಾಗಿ ಮಾಡ್ಕೊಂಡು ಹೋಗ್ಬೋದು. ಎಂತ ಒಳ್ಳೆ ಪದ ನೋಡಿ. ಅಂದ್ರೆ ಇದು IIM ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ಇದು ಇನ್ನೊಂದು ನಾನು ಆ್ಯಡ್ ಮಾಡುತ್ತೀನಿ. ನಾನು ಇಲ್ಲಿ MBA ಮಾಡಿದ್ದು ಏನಕ್ಕೋಸ್ಕರ ಅಂದರೆ ನಾನು 3 ವರ್ಷ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೆ. ಆ್ಯಪಲ್ ಸ್ಟೋರಲ್ಲಿ ಆ್ಯಪಲ್ ಫ್ರಾಂಚೈಸಿಗೆ ಮಾಡ್ಕೊಂಡಿದ್ದೆ. ಐ ರೋಟ್ ಎಕ್ಸಾಮ್ PGCET. ಐ ಕ್ರ್ಯಾಕ್ಟ್ ಇನ್ ದ ಸೆಕೆಂಡ್ ರೌಂಡ್. ನಂಗೆ ಇಲ್ಲಿ ಸೀಟ್ ಸಿಕ್ಕಿದ್ದು. ಅನಂತರ ಐ read an article. 22 different country students have studied here. So my classmates were 22 different country people, students. ಸೊ ಇಲ್ಲಿ ಪ್ರತಿಭೆ ಆಧಾರದ ಮೇಲೆ ದಾಖಲಾತಿ ಅಷ್ಟೇ. ಹೌದು. ಬೇರೆ ಯಾವುದೇ ಶಿಫಾರಸ್ ಆಗ್ಲಿ, ಯಾವುದೇ ಹಣದಿಂದ ಆಗ್ಲಿ ಯಾವುದಕ್ಕೂ ಸೀಟ್ ಕೊಂಡ್ಕೊಳಕ್ ಸಾಧ್ಯನೇ ಸಾಧ್ಯ ಇಲ್ಲ. Great. ಇನ್ಕ್ಲೂಡಿಂಗ್ ಅವರ್ ವೈಸ್ ಚಾನ್ಸಲರ್ ಡಸಂಟ್ ಹ್ಯಾವ್ ದಿ ಕೋಟಾ. ವಾವ್. ಅವ್ರು ಹೇಳ್ತಾರೆ ಎಲ್ಲಾರು ಎಕ್ಸಾಮ್ ಬರೀಲಿ, ಬರ್ಲಿ. ಸೂಪರ್. ಈ ಸಂಸ್ಥೆನ ಹುಟ್ಟು ಹಾಕಿದ್ಮೇಲೆ ಬಹಳಷ್ಟು ಜನ ಬೇರೆ 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 ಹಳ್ಳಿಗಳಿಂದಲ್ಲ ಅವಕಾಶ ಸಿಗ್ತಾವ ಅವ್ರಿಗೆ ಇಲ್ಲಿ ಬರಕ್ಕೆ. ಯಾಕಂದ್ರೆ ಅವರು ಬಹಳ ಬುದ್ಧಿವಂತರು, ಆದ್ರೆ ಅವ್ರ ಅವಕಾಶ ಇಲ್ಲ. ಈಗ ನೀವು ಬೇರೆ IIM ಹೋಗ್ಬೇಕು ಅಂದ್ರೆ 20-25 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದು MBA ಮಾಡಕ್ಕೆ. ಮೈಸೂರಲ್ಲೇ ಒಂದ್ 2-3 ಇನ್ಸ್ಟಿಟ್ಯೂಟ್ಗಳಿದೆ, ಅಲ್ಲೂ ಅಷ್ಟೇ ಖರ್ಚಾಗುತ್ತೆ. ನಮ್ಮ ಯೂನಿವರ್ಸಿಟಿ ಒಳಗಡೆ BN ಬಹಾದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ವಿಭಾಗದಲ್ಲಿ ನಿಮಗೆ 1.5 ಲಕ್ಷದಲ್ಲಿ ನಿಮಗೆ MBA ಸಿಗುತ್ತೆ. ವರ್ಷಕ್ಕೆ 75,000 ಕೊಟ್ಟು ಅವರು ಮುಂದಕ್ಕೆ ಹೋಗ್ತಾರೆ. ಇದು ನಾನು ವರ್ಕ್ ಮಾಡೋ ಜಾಗ. ಇಷ್ಟು ಜಾಗದಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ತೀನಿ. ಅಲ್ಲ, ನಿಮ್ಗೆ ಜ್ಞಾನಕ್ಕೆ, ನಿಮ್ಮ ಹಿರಿಯರು ಮಾಡಿದಂತ ಕೊಡುಗೆಗೆ, ನೀವು ಮಾಡಿದಂತ ಸೇವೆಗೆ ಬಹಳ ಐಷಾರಾಮಿ ಕಚೇರಿ ಮಾಡ್ಕೋಬಹುದು. ನೀವ್ ಯಾಕೆ ಸರಳವಾಗಿ ಇಷ್ಟು ನಮಗೆ ಎಷ್ಟು ಜಾಗ ಬೇಕು ಹೋಗ್ತಾವ್. ನಾವು 3-6 ತಾನೇ ಹೋಗೋದು. ಇದು 4-6 ಕೆಲಸ ಮಾಡ್ಬೋದಲ್ವಾ? ಮಾಡ್ಬೋದಲ್ಲ. ಇದೇ ಒಂದು ಎಕ್ಸಾಂಪಲ್. ನಮ್ಮ ಅಬ್ಬಾಸ್ 2017 ಅಲ್ಲಿ ಇಲ್ಲಿಂದ ಪಾಸ್ ಆಗಿ ಹೋದ್ರು. 2015 ಬ್ಯಾಚ್ ಬಂದಾಗ ಬಹಳ ಕುತೂಹಲ ಮನುಷ್ಯನ್ಗೆ. ಎಲ್ಲಿಂದ ಎನರ್ಜಿ ತಗೊಂಡ್ಬರ್ತಾ ಇದ್ರೋ ಗೊತ್ತಿಲ್ಲ, ಯಾವ ಎನರ್ಜಿ ಎಲ್ಲಿಂದ ಅವ್ರು ಕೊಂಡ್ಕೊಂಡ್ ಬರ್ತಾ ಇದ್ರೋ ಗೊತ್ತಿಲ್ಲ. ಬಹಳ ಎಂಟರ್ಪ್ರಿನರ್ ಆಕ್ಟಿವಿಟಿ ಅಂದ್ರೆ ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ತಿದ್ರೆ ಬಂದು ನಿಂತ್ಕೊಂಡ್ಬಿಡೋರು. ಇವತ್ತು ನನಗೆ ಬಹಳ ಸಂತೋಷ ಏನಪ್ಪಾ ಅಂದ್ರೆ ಇಲ್ಲಿಂದ ತಗೊಂಡು ಹೋಗಿದ್ದು ವಿದ್ಯಾನ ಅದನ್ನ ಮುಂದಕ್ಕೆ ತಲುಪಿಸ್ತಾ ಇದ್ದಾರೆ. ಸತ್ಯ. ಮುಂದೆ ಬರೋ ಪೀಳಿಗೆಗಳಿಗೆ 21ನೇ ಶತಮಾನ ನಮ್ಮ ಯಂಗರ್ ಜನರೇಷನ್ ನಾವೇನ್ ಹೇಳ್ತೀವಿ, ಅವ್ರಿಗೆ ಏನ್ ಕೊಡ್ಬೇಕಾಗಿರೋದು ನಾವು ಈಗ ಕೊಡ್ಬೇಕು. ನಮ್ಮ ಒಂದು ಜನರೇಷನ್ ನಾವು ಈಗ ಕೊಟ್ಟಿಲ್ಲ ಅಂದ್ರೆ ಅವರು ಕಳೆದೋಗ್ತಾರೆ. ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ತುಂಬಾ ಇನ್ಫಾರ್ಮೇಶನ್, ಡಿಜಿಟಲ್ ಇನ್ಫಾರ್ಮೇಶನ್ ಇಸ್ ಸೋ ಮಚ್, ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದು ಬೇರೆ ಈಸಿಯಾಗಿ ಸಿಕ್ಬಿಡ್ತದೆ, ಬಹಳ ಈಸಿಯಾಗಿ ಸಿಗುತ್ತೆ. ಏನು ಬೇಕು ಸುಮ್ಮನೆ ಮನೇಲಿ ಕೂತ್ಕೊಂಡು ಕಂಪ್ಯೂಟರ್ ಆನ್ ಮಾಡ್ಕೊಂಡು ನೆಟ್ ಇದ್ಬಿಟ್ರೆ ಅವ್ರದೆಲ್ಲ ಜೀವನ ಮುಗ್ದೋಯ್ತು. ಬಟ್ ಅದರಿಂದ ಹಳೆ ಕಾಲದಲ್ಲಿ ಆದಂತ ಆವಿಷ್ಕಾರಗಳು ಆಗ್ತಾ ಇಲ್ಲ ಅಂತ. ಇಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಪದ ನಾವು ಉಪಯೋಗಿಸ್ಬೇಕು.
ನಮ್ಮ ಒಂದು ಒಡನಾಟ ಇದೆಯಲ್ಲ, ಮನುಷ್ಯರು ಒಡನಾಟ, ಅದು ಕಳೆದೋಗ್ಬಿಡುತ್ತೆ. ಈಗ ಡಿಜಿಟಲ್ ಎರಾ ಅಂತ ನಾವೇನು ಹೇಳ್ತೀವಿ, ಅದು ಇಟ್ ಈಸ್ ಜಸ್ಟ್ ಫಾರ್ ಟೈಮ್ ಬೀಯಿಂಗ್. ಅದು ವಾಪಸ್ ಬರಬೇಕು. ಇದೇ ಅಮೆರಿಕ ಅವ್ರು ನಮ್ಗೆ ಕಳ್ಸಿಕೊಟ್ಬಿಟ್ರು. ಇವತ್ತು ಅವ್ರು ವಾಪಸ್ ಹೋಗಿದ್ದಾರೆ. ಇವತ್ತು ನಮ್ಮ ತುಳಸಿ ಗಿಡದ ಪೇಟೆಂಟ್ ನಮ್ಮ ಹತ್ರ ಇಲ್ಲ, ನೀಮ್ ಟ್ರೀ ಅದು ಪೇಟೆಂಟ್ ಇಲ್ಲ ನಮ್ಮ ಹತ್ರ. ಇವತ್ತು ಯೋಗ ಕಲಿತಾ ಇದ್ದಾರೆ ನಮ್ಮಲ್ಲಿ ಬಂದು, ಆಯುರ್ವೇದ ಕಲಿತಾ ಇದ್ದಾರೆ ನಮ್ಮಲ್ಲಿ ಬಂದು. ವರ್ಷಕ್ಕೆ ಮೈಸೂರಿಗೆ 20,000 ಜನ ಬರ್ತಾರೆ, ಆಲ್ ಓವರ್ ದಿ ವರ್ಲ್ಡ್. ಇಟ್ ಇಸ್ ಅ ಯೋಗ ಕ್ಯಾಪಿಟಲ್. ಇದು ಬಿಟ್ಟು ನಾಲೆಡ್ಜ್ ಸಿಟಿ ಅಂತ ನಮ್ಮ ಅಬ್ದುಲ್ ಕಲಾಂ ಅವರು ಇದನ್ನ ಡೆಸಿಗ್ನೇಟ್ ಮಾಡಿದ್ದಾರೆ ಮೈಸೂರ್ನ. ಹೌದಾ? ಸಿಲಿಕಾನ್ ಸಿಟಿ ಅಂತ ಬೆಂಗಳೂರಿಗೆ, ನಾಲೆಡ್ಜ್ ಸಿಟಿ ಅಂತ ಮೈಸೂರಿಗೆ. ನಮ್ಮಲ್ಲಿ ಯಾವ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇಲ್ಲ ಅಂತ ಹೇಳಿ CFTRI ಇದೆ, ಸಿಲ್ಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನಾ ಹೇಳಿದ್ನಲ್ಲ, ನಮ್ದು ಕೌಟಿಲ್ಯ ಅರ್ಥಶಾಸ್ತ್ರ, ಅದು ನಮ್ಮ ಒರಿಜಿನಲ್ ಕಾಪಿ ನಮ್ಮಲ್ಲಿದೆ. ಆಮೇಲೆ ಇಂಡಿಯನ್ ಲ್ಯಾಂಗ್ವೇಜಸ್ ಇದೆ ಪಕ್ಕದಲ್ಲಿ. ಸಾಕಷ್ಟು ರಿಸರ್ಚ್ DFRL ಇದೆ, ಡಿಫೆನ್ಸ್ ಫುಡ್. ನಾವು ಈವನ್ ವಿ ಡಿಸೈನ್ ಫುಡ್ ಫಾರ್ ಸ್ಪೇಸ್ ಇನ್ ಮೈಸೂರು. ಸೊ ಹಿಂಗಾಗಿ ನಮ್ಮ ಒಂದು ಮೈಸೂರಿನ ನಾಲೆಡ್ಜ್ಗೆ ನಮ್ಮ ಕೊಡುಗೆ ತುಂಬಾ ಇದೆ. ಅದರಲ್ಲಿ ಮೈಸೂರು ಯೂನಿವರ್ಸಿಟಿ ಅವ್ರದ್ದು ಇವಾಗ ನಮ್ಮ ಒಂದು ದೃಷ್ಟಿ ಏನಪ್ಪಾ ಅಂದ್ರೆ, MBA ನಲ್ಲಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವೇನ್ ಹೇಳ್ಕೊಡ್ತಾ ಇದ್ದೀವಿ, ಅದು ಮಕ್ಕಳುಗಳಿಗೆ ಬಹಳ ಉಪಯೋಗ ಆಗುತ್ತೆ. ಮುಂದೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ವಿಷಯದಲ್ಲಿ ಬಹಳಷ್ಟು ಕೆಲಸಗಳಿದೆ ಅವ್ರಿಗೆ. ಪ್ರತಿಯೊಂದು ಕಂಪನಿಗೂ ಬೇಕು MBA ಕ್ವಾಲಿಫೈಡ್ ಮಕ್ಕಳುಗಳು ಅವ್ರ ಕಂಪನಿ ನಡೆಸಬೇಕು. ಈಗ ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಹಾಸ್ಪಿಟಲ್ ಸರ್ಜನ್ ಈಸ್ ವೆರಿ ಗುಡ್ ಇನ್ ಈಸ್ ಆಪರೇಟಿಂಗ್ ದಿ ಪೇಷಂಟ್, ಬಟ್ ಟು ರನ್ ದಿ ಹಾಸ್ಪಿಟಲ್ MBA ಈಸ್ ರಿಕ್ವೈರ್ಡ್. ಸೊ ಈ ತರ ಒಂದು ಇಂಟಿಗ್ರೇಷನ್ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಸರ್, ಇಂಟಿಗ್ರೇಷನ್ ಅಂದ್ರೆ ನಿಮ್ಗೆ ನಾನು ಅದನ್ನ ಕೇಳಬೇಕು ಅಂತ ಅನ್ಕೊಂಡೆ. ಬಹಳಷ್ಟು ಜನಕ್ಕೆ ಏನಾಗಿದೆ ಅಂದ್ರೆ, ಸರ್ಕಾರಿ ನೌಕರಿನೇ ಗ್ರೇಟ್ ಸೇಫ್ಟಿ ದುಡ್ಡು ಅಂತ ಆಗ್ಬಿಟ್ಟಿದೆ. MBA ಅಂತೆಲ್ಲ ಮಾಡಿದ್ರೆ ಎಕ್ಸ್ಟ್ರಾ ಕೆಲಸ, ಮತ್ತೆ ಅದ್ರಲ್ಲಿ ಏನು ಅಷ್ಟು ಬೆನಿಫಿಟ್ ಇಲ್ಲ ಅವ್ರಿಗೆ. ಯಾಕಂದ್ರೆ ಬರೀ ಒಂದು ಉದ್ಯೋಗಕ್ಕೆ ಮಾತ್ರ ಸೀಮಿತ ಅನ್ಕೋತಾ ಇರ್ತಾರೆ. ಸೊ ನೀವ್ ಏನ್ ಸರ್ ವಿವರವಾಗಿ ಹೇಳ್ತೀರಿ MBA? ಇದು ಪ್ರಾಬ್ಲಮ್ ಬಂದಿರೋದು ಗ್ರಾಸ್ ರೂಟ್ ಅಲ್ಲಿ, ನಮ್ಮ ಸ್ಕೂಲ್ ಲೆವೆಲ್ ಅಲ್ಲಿ ಇದ್ರ ಬಗ್ಗೆ ಎಜುಕೇಟ್ ಮಾಡಕ್ಕೆ ಯಾರು ಇಲ್ಲ. ಇದು ಅಬ್ಬಾಸ್ ಅಂತವರು ಎದ್ದು ಬರಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಸ್ಕೂಲಲ್ಲಿ ಶುರು ಮಾಡಬೇಕು. ಮಕ್ಕಳುಗಳು 7ನೇ ಕ್ಲಾಸ್ ತರಗತಿಗೆ ಬಂದಾಗ ಅವ್ರಿಗೊಂದು ಸ್ವಲ್ಪ ತಲೆಗಿಲಿ ಅವ್ರಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕು. ಅವ್ರಿಗೂ ಗೊತ್ತಿರಲ್ಲ, ನಾವು ಹೇಳ್ಕೊಡೋದು ತಾನೇ ಅವ್ರಿಗೆ ಗೊತ್ತಾಗತ್ತೆ. ಅವ್ರಿಗೆ ಹೇಳ್ಕೊಟ್ಟಾಗ ಏನಾಗುತ್ತೆ, ಅವ್ರ ಆಲೋಚನೆ ಬೇರೆ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ಗೌರ್ಮೆಂಟ್ ಜಾಬೇ ಬೇಕು ಅಂತ ಅವ್ರ ತಲೆಯಲ್ಲಿ ಹೋಗಲ್ಲ. ಅರೆ ನಾನು ಖುದ್ದಾಗಿ ನಾನು 4 ಜನ ಕೆಲಸ ಕೊಡ್ತೀನಿ, ನನ್ಗದು ಅರ್ಹತೆ ಇದೆ, ನನ್ಗೆ ಆ ಕೆಪಾಸಿಟಿ ಇದೆ ಕೊಡ್ಲಿಕ್ಕೆ ಅಂತ ಅವರು ಅಲ್ಲಿಂದ ಅವರ ಮೈಂಡ್ನ ಡೆವಲಪ್ ಮಾಡ್ಕೊತಾ ಬರ್ತಾರೆ. ಅವ್ರ ತಂದೆ ಆಗಿರ್ಬೋದು, ಅವ್ರ ತಾತ ಆಗಿರ್ಬೋದು, ಏನೋ ಒಂದು ಬಿಸ್ನೆಸ್ ಅಲ್ಲಿ ಇದ್ರು, ಆ ಬಿಸ್ನೆಸ್ ನ ನಡ್ಸ್ಕೊಂಡು ಹೋಗ್ಬೇಕು. ಅವ್ರು ಏನ್ ಮಾಡಿದ್ರು ಅದನ್ನ ಮುಂದಕ್ಕೆ ಅದನ್ನ ರೂಪ ಕೊಡ್ಬೋದು, ಆ ರೂಪದಿಂದ ಮುಂದೆ ಎಷ್ಟು ಡೆವಲಪ್ ಆಗ್ಬೋದು ಅನ್ನೋದನ್ನ ಒಂದು ಪ್ರಯೋಗ. ಈಗ ಬಹಳಷ್ಟು ಜನ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ವ್ಯಕ್ತಿಗಳು ಮಕ್ಕಳನ್ನ MBA ಕಳಿಸ್ತಾರೆ. ಹೋಗಪ್ಪ MBA ಮಾಡ್ಕೊಂಡ್ ಬಾ, ಆಮೇಲೆ ನಮ್ಮ ಕಂಪ್ನಿನ ನೀನೇ ನಡೆಸ್ಬೇಕಾಗಿರೋನು ಅಂತ. ಅವ್ನ್ ಬಂದ್ಮೇಲೆ ಅವನ್ ಐಡಿಯಾಸ್ ಬೇರೆ ಇರುತ್ತೆ. ಅವನು ಹೇಳ್ತಾನೆ, ಅಪ್ಪ ನಿಂದು ಹಳೆ ಥಾಟ್ಸ್, ನಂದು ಹೊಸ ಥಾಟ್ಸ್, ನನ್ ಮುಂದೆ ಜನರೇಷನ್ ಬೇಕಿರೋದು ನಾನು ಮಾಡ್ಕೊಡ್ತೀನಿ, ನೀನ್ ನನ್ಗೆ ಅಡ್ವೈಸ್ ಮಾಡೋದು ಸಾಕಷ್ಟೇ ಅಂದ್ಬಿಟ್ಟು ಅವ್ರನ್ನ ಚೇರ್ಮನ್ ಆಗಿ ಕೂರಿಸ್ಬಿಟ್ಟು ಮುಂದೆ ಹೋಗಿ ಕೆಲಸ ಮಾಡ್ತಾನೆ. ಇದು ಬಹಳ ಸಂಪ್ರದಾಯದ ಒಂದು ವಿಧಾನ. ಈ ವಿಧಾನನ ನಾವು ಅಡಾಪ್ಟ್ ಮಾಡ್ಕೋಬೇಕು. ಇದು ಮಾಡ್ಕೊಂಡ್ರೇನೆ ನಮ್ಮ ಸ್ಕಿಲ್ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ನೀವು ಪ್ರತಿದಿನ ನೀವು ಕ್ಯಾಮ್ರಾ ಓಡಿಸ್ತಾ ಇದ್ರೆ ನಿಮ್ ಸ್ಕಿಲ್ ಬಂದೇ ಬರುತ್ತಾ? ಖಂಡಿತ. ಅಷ್ಟೇ ಸಿಂಪಲ್ ಲಾಜಿಕ್, ಅದೇನ್ ದೊಡ್ಡ ಸೈನ್ಸ್ ಅಲ್ಲ. ಅದು ದಿನ ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡ್ತಾ ಇದ್ರೆ ನಿಮ್ಗೊಂದು ಹದಕ್ ಬರುತ್ತೆ. ನಾಳೆ ನಿಮ್ಗೆ ಅದನ್ನ 2 ನಿಮಿಷದಲ್ಲಿ ನೀವು ಅದನ್ನ ಮಾಡಿ ತೋರಿಸ್ಬೋದು.
ಅದನ್ನ ನಾವು ನೋಡಿ, ಇದೆಲ್ಲ ನಾವು ಪ್ರೂಫ್ ಇದಕ್ಕೆ ಏನೇನ್ ಮಾಡ್ತೀವಿ, ಯಾವ್ಯಾವ ತರದಲ್ಲಿ ಅವ್ರಿಗೆ ಡೆವಲಪ್ ಮಾಡ್ತೀವಿ. ನಂಬ್ತಿರೋ ಬಿಡ್ತಿರೋ, KSRTC ಲುಕ್ ರೀಬ್ರ್ಯಾಂಡ್ ಇಟ್ ಸೆಲ್ಫ್ ಅಂತ ಹೇಳಿ 2005 ಅಲ್ಲಿ ನಾನು KSRTC ನ ರೀಬ್ರ್ಯಾಂಡ್ ಮಾಡಿದೆ. ಹೌದಾ? ತಾವು? ಹೌದು. ನಾವೇನ್ ಮಾಡಿದ್ವಿ ಅವಾಗ, ಭಾಸ್ಕರ್ ರಾವ್ ಅಂತ ಹೇಳಿ ಕಮಿಷನರ್ ಆಗಿದ್ರು. ನಮ್ಮಲ್ಲಿ ಪೊಲೀಸ್ ಕಮಿಷನರ್ ಆಗಿದ್ರು. ಹಾಗೆ ಪ್ರಸಾದ್ ಅವರೇ, ನಿಮ್ಗೇನು ಕೆಲಸ ಕೊಡಕ್ಕೆ ಆಗ್ಲಿಲ್ಲ ಪೊಲೀಸ್, ನಾನೀಗ ಕಮಿಷನರ್ ಆಗಿ ನಾನು KSRTC ಬಂದಿದ್ದೀನಿ, ಬನ್ನಿ ಅಂದ್ರು. ನಾನು ಹೋದೆ, ಬೆಂಗಳೂರಿಗೆ ಬಂದೆ. ನೋಡಿ ಈ ತರ ಪ್ರಾಬ್ಲಮ್ಗಳಿದೆ, ಅದಕ್ಕೇನ್ ಮಾಡ್ತೀರಾ? ಕೊನೆಗೆ ನಾವು ಅವ್ರಿಗೆ ಒಂದು ಕರಿಕ್ಯುಲಮ್ ಡಿಸೈನ್ ಮಾಡಿಬಿಟ್ಟು 700 ಜನ ಆಫೀಸರ್ಸ್, 400 ಜನ ಕಂಡಕ್ಟರ್ಸ್, 400 ಜನ ಡ್ರೈವರ್ಸ್ಗೆ ಇಲ್ಲಿ ಕರೆದು ಶನಿವಾರ ಭಾನುವಾರ ಅವ್ರಿಗೆ ಕ್ಲಾಸ್ ನಡೆಸ್ತಾ ಇದ್ವಿ, ಅವ್ರಿಗೆ ಉದ್ಯೋಗಿಗಳಿಗೆ. ಅವಾಗ ಏನಾಯ್ತು, ಬಹಳಷ್ಟು ರಿಫಾರ್ಮೇಶನ್ ಆಯ್ತು ಅವರಲ್ಲೇನೆ. ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂತ ನಾವು ಹೇಳ್ತೀವಿ. ಅದೇನಾಗ್ಬಿಡುತ್ತೆ, ಪಾಪ ಮನೆಯಿಂದ 5 ಗಂಟೆಗೆ ಹೋಗಿ ಡಿಪೋ ಅಲ್ಲಿ ಬಸ್ ತಗೋಬೇಕು. ಇದು ಎಲ್ಲ ಕಡೆ ಸಹ ಇದು ಎವ್ರಿವೇರ್ ಇಸ್ ಅ ಪ್ರಾಬ್ಲಮ್. ಇದು 5 ಗಂಟೆಗೆ ಹೋಗೋ ಅವ್ನು ತಗೋಬೇಕು. ಅವನು 5 ಗಂಟೆಗೆ ಹೋಗ್ತಾನೆ. ಅವತ್ತು ಒಂದಿನ ಏನೋ ಮನೆಯಲ್ಲಿ ಲೇಟ್ ಆಗುತ್ತೆ, ತಿಂಡಿ ಬುತ್ತಿ ಕಟ್ಕೊಳಕ್ ಲೇಟ್ ಆಗುತ್ತೆ, 5:15 ತಲುಪ್ತಾನೆ. ಅಲ್ಲಿ ಆಫೀಸರು ಎದ್ದು ಆತದ್ವಾ ಬೈತಾರೆ, ನೀನು ಹಂಗೆ ಹಿಂಗೆ ಅಂತ ಎಲ್ಲಾ ತರ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್, ಡ್ರೈವರ್ಗೆ ಮನ್ಸಿಗೆ ಎಷ್ಟು ನೋವು ಆಗ್ಬೋದು. ಅವನು ಬಸ್ ತಗೊಂಡ್ಮೇಲೆ ಏನಾಗುತ್ತೆ, ಅವನು ಹೋಗ್ತಾ ಹೋಗ್ತಾ ಬರೀ ತಲೆಯಲ್ಲಿ ಅದೇ ಆಲೋಚನೆ, ಕೋಪ. ಅದನ್ನ ಏನ್ ಮಾಡ್ತಾನೆ, ಕಂಡಕ್ಟರ್ ಮೇಲೆ ತೀರಿಸ್ಕೊತಾನೆ. ನೀನ್ ಎಲ್ಲೆಲ್ಲೋ ಸರಿ ಶಾಪ್ ಕೊಡಲ್ಲ, ನೀನು ಎಲ್ಲೆಲ್ಲೋ ನಿಲ್ಲಿಸ್ಬಿಡ್ತೀಯ ನನ್ಗೆ ಅಂತ. ಬಟ್ ಇದ್ರ ಒಂದು ಪ್ರಾಬ್ಲಮ್ ಏನಾಯ್ತು, ಇದನ್ನ ಸ್ಟಡಿ ಮಾಡ್ಲಿಕ್ಕೆ ನಮ್ಗೆ ಒಂದು ಅವಕಾಶ ಸಿಕ್ತು. ನನಗೆ ಪರ್ಸನಲ್ ಆಗಿ ಒಂದು ಅವಕಾಶ ಸಿಕ್ತು, ಮಾಡಿದೆ. ಕೊನೆಗೆ ರಿಸಲ್ಟ್ ಏನು ಗೊತ್ತಾ, ಕಮ್ಯೂಟರ್ಸ್, ನಾವು ಪ್ರಯಾಣ ಮಾಡ್ತೀವಲ್ಲ, ಅವ್ರದ್ದು ತಪ್ಪು ಜಾಸ್ತಿ ಇದೆ. ಮೈಸೂರಿಗೆ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಟಿ ನರಸೀಪುರಕ್ಕೆ ಟಿಕೆಟ್ ಕೊಡಿ ಅಂತ 100 ರೂಪಾಯಿ ಟಿಕೆಟ್, 100 ರೂಪಾಯಿ ನೀವು ನೋಟ್ ಕೊಡ್ತೀರಾ. ಅಲ್ಲಿಗಿರೋದು 3.5 ರೂಪಾಯಿ. ಅವ್ನು ಬಾಕಿ ಚೇಂಜ್ ಎಲ್ಲಿಂದ ತರಬೇಕು? ಅವ್ನು ಕಂಡಕ್ಟರ್ ಬೆಳಗ್ಗೆನೆ 5 ಗಂಟೆನಲ್ಲಿ. ನಿಮ್ ಜವಾಬ್ದಾರಿ ಅಲ್ವಾ? 3.5 ರೂಪಾಯಿ ಹಿಡ್ಕೊಂಡು ಹೋಗಿ ಅವ್ನು ಕೊಡೋದು. ಇದು ನಮ್ಮ ಸಮಸ್ಯೆ. ನಮ್ ಜನ ತಿಳ್ಕೊಂಡಿಲ್ಲ ಅದನ್ನ ಅವನು ಕೊಟ್ಬಿಟ್ರೆ ಅವನು ಸಂತೋಷವಾಗಿ ಟಿಕೆಟ್ ಹಾಕೊಡ್ತಾನೆ. ಆಮೇಲೆ ಹಿಂದ್ಗಡೆ ಬರ್ಕೊಟ್ಬಿಡ್ತಾನೆ. ಅದನ್ನ ಈಸ್ಕೊತಾರೋ ಇಲ್ವೋ ಗೊತ್ತಾಗಲ್ಲ ಒಂದೊಂದ್ಸತಿ. ಸೊ ಈ ಪ್ರಾಬ್ಲಮ್ಗಳು, ಸಮಸ್ಯೆಗಳು ತುಂಬಾ ಆಯ್ತು. ಇದನ್ನ ಸಾಲ್ವ್ ಮಾಡಿದ್ವಿ. ಇವತ್ತು ಮೈಸೂರು ಬಸ್ ಸ್ಟ್ಯಾಂಡ್ ಬಂದ್ರೆ, ಅಬ್ಬಾಸ್, ಐ ಟೆಲ್ ಯು ವಿತ್ ಕಾನ್ಫಿಡೆನ್ಸ್, ನೀವು ಹೋದ ತಕ್ಷಣ, ನಾನು ಇವತ್ತು ಶ್ರಾವಣ ಬೆಳಗಾಳ ಹೋಗ್ಬೇಕು ಅಂದ್ರೆ ಆ ಆಫೀಸರು ನಿಮ್ಗೆ 10 ವೆರೈಟಿ ನಿಮ್ಗೆ ಬಸ್ಗಳು ತೋರಿಸ್ತಾರೆ. ಈ ಬಸ್ ಇಂಥದ್ದು, ಈ ಬಸ್ ಇಂಥದ್ದು, ಇದಕ್ಕಿಷ್ಟು ಚಾರ್ಜು, ಇಷ್ಟು ಗಂಟೆಗೆ ಬಿಡುತ್ತೆ, ಇಂಥ ಪ್ಲಾಟ್ಫಾರ್ಮ್ಗೆ ಹೋಗಿ ಅಂತ ನಿಂತ್ಕೊಂಡು ಹೇಳ್ತಾರೆ. ಇವಾಗ ತುಂಬಾ ಚಾನ್ಸಸ್, ತುಂಬಾ ವೆರೈಟೀಸ್, ಆಪ್ಷನ್ಸ್ ಇವಾಗ ಇದೆ, ತುಂಬಾ ಇದೆ ಆಪ್ಷನ್ಸ್. ಮುಂಚೆ ಅದನ್ನ ಹೇಳ್ತಾ ಇರಲಿಲ್ಲ. ಇದು ಡೆವಲಪ್ ಆಯ್ತು, ನಮ್ಮ ಟ್ರೈನಿಂಗ್ ಅಲ್ಲಿ ಡೆವಲಪ್ ಆಯ್ತು. ಆಮೇಲೆ ಓಲ್ವೋಗಳು ಬಂತು ನಮ್ಮಿಂದ. ಓಲ್ವೋ ಇವತ್ತು ಸುಖವಾದ ಪ್ರಯಾಣ. ಬೆಂಗಳೂರಲ್ಲಿ ದುಡ್ಡಿದೆ, ಜನಕ್ಕೆ ಏನ್ ತೊಂದರೆ ಇಲ್ಲ, ಆರಾಮಾಗಿ ದುಡ್ಡು ಕೊಟ್ಬಿಟ್ಟು ಟ್ರಾವೆಲ್ ಮಾಡ್ತಾರೆ. ಓಲ್ವೋದಿಂದ ಗಂಟ್ಕಟ್ಲೆ ಕುತ್ಕೋತಾರೆ, ಏನೂ ಆಗಲ್ಲ. ಹಂಗೆ ನಮ್ಮ ಒಂದು ಯೂನಿವರ್ಸಿಟಿನಲ್ಲಿ ಮಾಡೋ ಪ್ರಯೋಗಗಳು ತುಂಬಾ ಇದೆ. ಇದೇ ತರ ನಮ್ಮ ಒಂದು ಪ್ರಯೋಗ ಮಾಡಿದ್ಮೇಲೆ ಈ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಇದಕ್ಕೆ ಮುಂಚೆ ನಾನು ಇನ್ನೊಂದು ಕ್ರಿಯೇಟ್ ಮಾಡಿದೆ, ಸಿಸ್ಟ್ ಅಂತ, ಸೆಂಟರ್ ಫಾರ್ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ. ಇಲ್ಲಿ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಕೋರ್ಸಸ್ಗಳು ತುಂಬಾ ಜನಕ್ಕೆ ಬೇಕಾಗಿರೋದು. ಡಿಪ್ಲೊಮಾ ಇಂಜಿನಿಯರಿಂಗ್ ಬೇಕಾಗಿಲ್ಲ. ಇಂಜಿನಿಯರಿಂಗ್ ಮಾಡಿರೋರು ಆ ಸಂಬಳಕ್ಕೆ ಸಿಗಲ್ಲ ಕೆಲಸ. ಡಿಪ್ಲೊಮಾ ಅವ್ರಿಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ನಾವು ಮಾಡಿದಾಗ, ಸೆಂಟರ್ ಫಾರ್ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡಿದಾಗ, ಫಸ್ಟ್ ಇಯರ್ 800 ಜನ ಅಡ್ಮಿಷನ್. 800 ಸ್ಟೂಡೆಂಟ್ಸ್. ಅಲ್ಲಿ 30 ಕೋರ್ಸ್ಗಳು. ಅದರಲ್ಲಿ ಕೋರ್ಸ್ಗಳು ಈವನ್ ದೊಡ್ಡವ್ರಿಗೆ ಸಹಿತ, ಯಾರಿಗೆ ವಯಸ್ಸಾದವ್ರಿಗೆ 3 days ಕೋರ್ಸ್ ಅಂತ ಒಂದು ಮಾಡಿದ್ವಿ. ಈ 3 ದಿನ ಕೋರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ, ಮಕ್ಕಳುಗಳು ಅಮೆರಿಕಾನಲ್ಲೋ ಲಂಡನ್ನಲ್ಲೋ ಎಲ್ಲೋ ಇರ್ತಾರೆ. ಬರ್ಬೇಕಾದ್ರೆ ಕಂಪ್ಯೂಟರ್ ಎಲ್ಲ ತಂದು ಫಿಕ್ಸ್ ಮಾಡ್ಕೊಟ್ಬಿಡ್ತಾರೆ. ಅವ್ರಿಗೆ ಟೈಮ್ ಇಲ್ಲ ಹೇಳ್ಕೊಡಕ್ಕೆ. ಅವ್ರೇನಂತಾರೆ, ನೀ ರಾತ್ರಿ ಸ್ಕೈಪ್ ಬಾ, ನಾ ಮಾತಾಡ್ಬೇಕು ನಿನ್ ಜೊತೆ ಅಂತಾರೆ.
ಅವ್ರು ಹೆಂಗ್ ಹೋಗ್ತಾರೆ, ಹೆಂಗ್ ಆಪರೇಟ್ ಮಾಡಿ, ಹೆದರಿಕೆ ಅವ್ರಿಗೆ ಫಸ್ಟ್ ಟೈಮ್ ಏನೋ ಮುಟ್ಟಿದ್ರೆ ಎಕ್ಸ್ಪ್ಲೋರ್ಡ್ ಆಗ್ಬಿಡುತ್ತೋ ಏನೋ ಅಂತ. 3 ದಿನದ ಕೋರ್ಸ್. ಆ 3 ದಿನದಲ್ಲಿ ಒಂದು ಟೀಚರು ಆ ಇಬ್ರು ಗಂಡ ಹೆಂಡತಿಗೆ ಒಳಗೆ ಹೆಂಗ್ ಹೋಗ್ಬೇಕು, ಆಚೆಗೆ ಹೆಂಗ್ ಬರ್ಬೇಕು. 8 hours a day, 3 days, 600 rupees ಕಾಸ್ಟ್. ಕ್ಯೂ. ಅದಕ್ಕೆ ಮನೆಯಲ್ಲಿ ಹೋಗಿ ಅವ್ರು ಆಪರೇಟ್ ಮಾಡಿ ಮಗನ ಕಾಲ್ ಮಗಳ ಹತ್ರ ಮಾತಾಡಿದ್ಮೇಲೆ ಅವ್ರ ಖುಷಿ ತಡ್ಕೊಳ್ಳಾರ್ದ ಖುಷಿ. ಜಸ್ಟ್ 3 days ಕೋರ್ಸ್ ಇದೆ. ಆದ್ರೆ ಎಷ್ಟು ಬದಲಾವಣೆ ತಂತು ಅದರಲ್ಲಿ. ಬದಲಾವಣೆ ಹಂಗೆ ಇದೇ ತರ ಬಹಳಷ್ಟು ಬದಲಾವಣೆ ಮಾಡಬೇಕಾಗಿದೆ. ಇವತ್ತಿನ ದಿನ, ಇವತ್ತು ಪ್ರೆಸೆಂಟ್ ಸಿಚುವೇಶನ್, ಇವತ್ತು ನಾನು ಯಾಕೆ ಇದನ್ನ ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ಬಹಳ ಹಿಂದಿದ್ದೀವಿ. ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ಗಮನನೇ ಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್ 7,000 ಟನ್ ಪರ್ ಡೇ ಬೆಂಗಳೂರಲ್ಲಿ ವೇಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಏನ್ ಮಾಡ್ತಿದ್ದೀರಾ ಅದನ್ನ? ಹೋಗಿ ನೀವು ನಮ್ಗೆ ಒಂದು ಗೈಡೆನ್ಸ್ ಕೊಡಿ, ಸಜೆಷನ್ಸ್, ಅಡ್ವೈಸ್ ಎಲ್ಲ ಕೊಡಿ, ಮಾಡ್ತೀವಿ. ಸರಿ, ಅವ್ರ ಕರಿಕ್ಯುಲಮ್ ತಗೊಂಡು 1974 ಅಲ್ಲಿ ನಮ್ಮ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಹುಟ್ಟಾಕ. ಅವಾಗ ಏನಿತ್ತು ಅಂದ್ರೆ, ಇಲ್ಲಿ ಬರೋ ವಿದ್ಯಾರ್ಥಿಗಳು 2 ವರ್ಷ ಕೆಲಸ ಮಾಡಿರ್ಬೇಕು. 2 ವರ್ಷ ಅವರು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೊಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ, ಲೋಕಲ್ ಎಕ್ಸಾಮಿನೇಷನ್ ಅಂದ್ರೆ ಯೂನಿವರ್ಸಿಟಿ ಎಕ್ಸಾಮಿನೇಷನ್. ಅದರಲ್ಲಿ ಒಂದು 100 ಜನ ಬರೋರು, 20 ಜನಕ್ಕೆ ಅವಕಾಶ ಸಿಗತ್ತೆ. ಏನಕ್ಕೆ 2 ವರ್ಷ ಉದ್ಯೋಗ ಮಾಡಿರ್ಲೇಬೇಕು ಅನ್ನೋದು ಯಾಕೆ ಅಂದ್ರೆ, ಡೈರೆಕ್ಟ್ ಆಗಿ ಬಂದ್ರೆ ಅವ್ರಿಗೆ ಅನುಭವ ಇರಲ್ಲ. ಈಗ ನೀವು ನಾಳೆ ಏನೋ ಒಂದು ಪದಾರ್ಥ ಅದನ್ನ ಪ್ರಾಡಕ್ಟ್ ಲಾಂಚ್ ಮಾಡಬೇಕು, ನಿಮ್ದೇ ಯಾವುದೋ ಒಂದು ಹೊಸ ಕ್ಯಾಮ್ರಾ ಬಂದಿದೆ, ಅವ್ನು ಕ್ಯಾಮ್ರಾನೇ ಹ್ಯಾಂಡಲ್ ಮಾಡದೇ ಇದ್ದವನು ಅದು ಫೀಚರ್ಸ್ ಹೆಂಗೆ ಹೇಳ್ತಾನೆ? ಹೌದು. ಹಾಗೆ ಅವಾಗ ಅವ್ನು ಕೆಲಸ ಮಾಡಿದ್ರೆ ಆ ಕಂಪನಿಗೆ ಆ ಫೀಚರ್ಸ್ ನಾನು ಹೋಲಿಸ್ಬೋದು. ಕ್ಯಾನನ್ ಅಲ್ಲಿ ಹಿಂಗಿದೆ, ಯಶಿಕಾಲ್ ಹಿಂಗಿದೆ. ಸೊ ಈ ತರ ಒಂದು ಹೋಲ್ಸಕ್ಕೆ ಅವನಲ್ಲಿ ಬುದ್ಧಿಶಕ್ತಿ ಇರುತ್ತೆ. ಅದಕ್ಕೆ ನಾವೇನ್ ಹೇಳೋದು, ಸ್ವಲ್ಪ ಕೆಲಸ ಮಾಡಿದ್ರೆ ಫ್ಯಾಕ್ಟ್ರಿಯಲ್ಲೋ ಯಾವ್ದಾರ ಒಂದು ಬಿಸ್ನೆಸ್ ಸಂಸ್ಥೆಯಲ್ಲೋ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಇರುತ್ತೆ. ಅಂದ್ರೆ PGCET ಬರ್ದಿರೋದು ಬೇರೆ, ಇದೆರಡು ವರ್ಷ ಅನುಭವದ ಬೇರೆ. ಇದು ಏನಾಯ್ತು, PGCET ಇತ್ತೀಚೆಗೆ ಬಂದಿರೋದು. ಮುಂಚೆ ಬರೀ ಯೂನಿವರ್ಸಿಟಿನೇ ಮಾಡ್ತಾ ಇದ್ರು. 1974 ಇಂದ ಮೋಸ್ಟ್ಲಿ ಒಂದು 20 ವರ್ಷ ನಮ್ಮ ಯೂನಿವರ್ಸಿಟಿನೇ ಮಾಡಿದೆ. ಅದಾದ್ಮೇಲೆ ಏನಾಯ್ತು, PGCET ಗವರ್ಮೆಂಟ್ ಅವ್ರು ನಾವು ಮಾಡ್ತೀವಿ, ಯಾಕಂದ್ರೆ ಇಲ್ಲಿ ಗವರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇದೆಯಲ್ಲ, ಹಂಗಾಗಿ ಅವ್ರು ನಾವೇ ಮಾಡ್ತೀವಿ, ನಾವು ನಿಮ್ಗೆ ಸ್ಟೂಡೆಂಟ್ಸ್ ಕೊಡ್ತೀವಿ, ನೀವು ಅವ್ರಿಗೆ ವಿದ್ಯಾಭ್ಯಾಸ ಹೇಳ್ಕೊಡಿ. ಆಗೇನಾಯ್ತು, ನಮ್ಗೆ ಬಹಳ ಹಿಂದುಳಿದ ಹಳ್ಳಿಗಳಿಂದ ಬರಕ್ ಶುರು ಆದ್ರು. ಬಳ್ಳಾರಿ ತಗೊಳ್ಳಿ, ಗುಲ್ಬರ್ಗಾ ತಗೊಳ್ಳಿ, ಬಿಜಾಪುರ್ ತಗೊಳ್ಳಿ, ಅಲ್ಲಿಂದೆಲ್ಲ ಇಲ್ಲಿಗೆ ಬರ್ತಾರೆ. ಇದು ಬಿಟ್ಟು ನಮ್ಗೆ ಫಾರಿನ್ ಸ್ಟೂಡೆಂಟ್ಸ್ ಸಹಿತ ಇಲ್ಲಿಗೆ ಬರ್ತಾರೆ. ಇವ್ರು ಎಲ್ಲಿಂದ ಬರ್ತಾರೆ ಅಂದ್ರೆ, ICCR ಅಂತ ಒಂದು ಸಂಸ್ಥೆ ಇದೆ, MHRD ಇದೆಯಲ್ಲ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಡೆಲ್ಲಿಯಲ್ಲಿ. ಅಂಡರ್ ದಟ್ ICCR ಅಂತ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಅಂತ, ಇದು ಕಂಟ್ರಿ ಟು ಕಂಟ್ರಿ ಬೈಲ್ಯಾಟ್ರಲ್ ಅರೇಂಜ್ಮೆಂಟ್. ಈಗ ಇಂಡಿಯಾ ಗವರ್ಮೆಂಟ್, ನಾನು ಶ್ರೀಲಂಕಾ ಜೊತೆ ಒಂದು ಸಂಬಂಧ ಬೆಳೆಸಿದ್ದೀನಿ, ನಿಮ್ಗೊಂದು ಅವಕಾಶ ಕೊಡ್ತೀನಿ, ನಿಮ್ಗೆ ಇಂಡಿಯಾಗೆ ಬಂದು ಅಭ್ಯಾಸ ಮಾಡಕ್ಕೆ. ಆತರ 1000 ಕಂಟ್ರಿ ಮುಂದೆ ಬಂದಿದ್ದಾರೆ. ಅದರಲ್ಲಿ ನಮ್ಮಲ್ಲಿ 74 ಕಂಟ್ರಿ ಇದೆ ನಮ್ಮ ಮೈಸೂರಿನಲ್ಲಿ, 74 ಕಂಟ್ರೀಸ್. ಈ ಫೀಸ್ ಅವ್ರಿಗೆ 2 ವರ್ಷದ ಫೀಸ್ ನಮ್ಮ ಇಂಡಿಯನ್ ಗವರ್ಮೆಂಟ್ ಕೊಡುತ್ತೆ. ಉಳ್ಕೊಳಕ್ಕೆ, ಫೀಸ್ಗೆ, ಊಟ ತಿಂಡಿಗೆ. ಇದರಿಂದ ಸರ್ಕಾರಕ್ಕೆ, ನಮ್ಮ ಭಾರತ ಸರ್ಕಾರಕ್ಕೆ ಏನು ಅನುಕೂಲ? ಇದು ಬೈಲಾಟ್ರಲ್ ಅರೇಂಜ್ಮೆಂಟ್, ಇದು ಕೊಟ್ಟು ತಗೊಳ್ಳುವಂತದ್ದು. ಅವ್ರಿಗೆ ಏನೋ ಒಂದು ನಾವು ದಾನ ಮಾಡ್ಬಿಟ್ರೆ ದಾನ ಮಾಡ್ತೀವಿ, ಅವ್ರು ನಮ್ಗೆ ಇನ್ನೇನೋ ಬೇರೆ ದಾನ ಮಾಡ್ತಾರೆ. ಸೊ ಅದೊಳ್ಳೆ ಬೈಲಾಟ್ರಲ್ ಅರೇಂಜ್ಮೆಂಟ್ ಅಂತ ಹೇಳ್ತಾರೆ. ಇದು ಅಗ್ರಿಮೆಂಟ್ ಆಗುತ್ತೆ ಕೂತ್ಕೊಂಡು. ಅವಾಗ ICC ಅವರು ಏನ್ ಮಾಡ್ತಾರೆ, ಎಲ್ಲಾ ಕಂಟ್ರಿಗೆ ಹೋಗ್ಬಿಟ್ಟು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಪ್ರತಿಭಾವಂತನೇ ಆಯ್ಕೆ ಮಾಡ್ತಾರೆ. ಸುಮ್ನೆ ಯಾರು ಬರಕ್ಕಾಗಲ್ಲ. ಇರಾನ್ ಅಲ್ಲಿ ದುಡ್ಡಿದೆಪ್ಪ, ಆಯಿಲ್ ದುಡ್ಡು, ಬಿಸಾಕರ ಸೀಟ್ ಕೊಡ್ತಾರೆ, ಅವೆಲ್ಲ ಇಲ್ಲ ಇಲ್ಲಿ. ಸರ್, ಈಗ ಈ ತಮ್ಮ ಸಂಸ್ಥೆಯಲ್ಲಿ ಓದಂತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮುಗಿದ ನಂತರ ಕೆಲಸದ ಭರವಸೆ ಅಂದ್ರೆ ಜಾಬ್ ಪ್ಲೇಸ್ಮೆಂಟ್ ಹೇಗಿರುತ್ತೆ ಸರ್? ನೀವು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಿದೀರಾ. ಈಗಿನ ಮಕ್ಕಳು ಏನಾಗಿದೆ ಅಂದ್ರೆ, ಅವ್ರಿಗೆ ಕೆಲಸ ಮಾಡಬೇಕು ಅಂದ್ರೆ ಒಂದು ದೊಡ್ಡ ಹೆಡ್ಡೇಕ್ ಆಗ್ಬಿಟ್ಟಿದೆ.
ಯಾಕೆಂದ್ರೆ ಮನೆಗಳಲ್ಲಿ ಅವ್ರಿಗೆ ಆ ಎಜುಕೇಶನ್ ಸಿಕ್ಕಿಲ್ಲ. ಮುಂಚೆ ಜಾಯಿಂಟ್ ಫ್ಯಾಮಿಲಿಗಳು ಇರ್ತಾ ಇತ್ತು. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ಅವ್ರ ಮಾವ, ಅವ್ರ ಮನೆ ಸಂಬಂಧಿಕರು ಕೆಲ್ಸಕ್ಕೆ ಹೋದಾಗ ಅವ್ರಿಗೆ ಒಂದು ಮೋಟಿವೇಶನ್ ಆಗ್ತಾ ಇತ್ತು. ಎಸ್. ಈ ಮೋಟಿವೇಶನ್ ಇಲ್ಲ ಇವಾಗ. ಯಾವಾಗ ನಾನು ಈ ಸಂಸ್ಥೆಯನ್ನ ಡಿಸೈನ್ ಮಾಡಿದೆ, BN ಬಹದ್ದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಮಾಡಿದ್ರೆ, ನಮ್ಮ ವೈಸ್ ಚಾನ್ಸಲರ್ ಹೇಳಿದೆ ವೆರಿ ಇಂಪಾರ್ಟೆಂಟ್ 2 ಡಿಪಾರ್ಟ್ಮೆಂಟ್ ನಾನು ಕ್ರಿಯೇಟ್ ಮಾಡಬೇಕು ಒಳಗಡೆ ಅಂತಂದೆ. ಒಂದು ಲಯಸನ್ ಆಫೀಸರ್, ಇನ್ನೊಂದು ಪ್ಲೇಸ್ಮೆಂಟ್ ಆಫೀಸರ್. ಯಾಕೆ ಪ್ಲೇಸ್ಮೆಂಟ್ ಆಫೀಸರ್ ಎಲ್ಲ ಹೋಗ್ತಾರೆ, ಪಾಸ್ ಮಾಡ್ಕೊಂಡು ಹೋಗ್ತಾರೆ, ಬಿಡೋ ಅವ್ರುಗಳು ಅಂದ್ರು. ಇಲ್ಲ ಸರ್, ಹಂಗಲ್ಲ, ಅವ್ರಿಗೆ ನಾವು ಕರೆದು ಕೆಲಸ ಕೊಡಬೇಕು. ಎಸ್. ಆ ಉದ್ದೇಶದಿಂದ ಇದನ್ನ 2 ಪೋಸ್ಟ್ ನಾವು ಕ್ರಿಯೇಟ್ ಮಾಡಿದ್ವಿ. ನಮ್ಮಲ್ಲಿ ಏನಾಯ್ತು, ಕಂಪ್ನಿಗಳವರು ನಮ್ಮ ಹತ್ರ ಬರೋರು 10 ಕಂಪ್ನಿ ಬರ್ತಾರೆ. ಬಂದ್ಮೇಲೆ ಅವ್ರು ಕೇಳ್ತಾರೆ, ನಿಮ್ಮಲ್ಲಿ ಎಷ್ಟು ಜನ HR ಇದ್ದಾರೆ, ನಿಮ್ಮಲ್ಲಿ ಎಷ್ಟು ಜನ ಫೈನಾನ್ಸ್ ಇದ್ದಾರೆ, ಎಷ್ಟು ಜನ ಮಾರ್ಕೆಟಿಂಗ್ ಇದ್ದಾರೆ, ಎಷ್ಟು ಜನ ರಿಟೈಲಿಂಗ್ ಅಲ್ಲಿ ಇದ್ದಾರೆ, ಎಷ್ಟು ಜನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಅವ್ರದ್ದು ಲಿಸ್ಟ್ ತಗೊಂಡು ಅವ್ರನ್ನ ಒಂದು ಜಾಗಕ್ಕೆ ಕರೆದು ಅವ್ರಿಗೆ ಬೇಕಾಗಿರೋ ವ್ಯಕ್ತಿನ ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂ ಇದೇ ಚೇಂಬರ್ ಅಲ್ಲಿ ಆಗೋದು. ಇದಕ್ಕೋಸ್ಕರ ಈ ಡಿಸೈನ್ ಮಾಡಿರೋದೇ ಅದಕ್ಕೆ. ಹೌದಾ? ಓ, ಅದ್ಭುತ. ಅವಾಗ ನಾವು ಕೂತ್ಕೊಳ್ಳಲ್ಲ ಇಲ್ಲಿ. ಓಕೆ. ಆ ಇಂಡಸ್ಟ್ರಿ ಮಾಲೀಕರು ಇಲ್ಲಿ ಕೂತ್ಕೋತಾರೆ, ಯಾರೋ CEOನೋ COOನೋ ಯಾರೋ ಬರ್ತಾರೆ, ನಮ್ಮ ಹುಡುಗರು ಎದುರುಗಡೆ ಕೂತಿರ್ತಾರೆ. ಇದೇ ತರ ನಾವು ಫುಲ್ ರೆಕಾರ್ಡ್ ಮಾಡ್ತೀವಿ. ಕಾರಣ ಯಾಕೆ ಅಂದ್ರೆ, ಈಗ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಬಹಳಷ್ಟು ಹೆದರಿಕೆ ಹುಡುಗರಿಗೆ. ಆ ಹೆದರಿಕೆಯಲ್ಲಿ ಮಾತಾಡಕ್ ಆಗೋಲ್ಲ ಅವ್ರಿಗೆ. ಬಹಳಷ್ಟು ಜನಕ್ಕೆ ಆ ಸ್ಕಿಲ್ ಇಲ್ಲ. ಈಗ ಎದುರುಗಡೆ ಬಂದ ತಕ್ಷಣ ಅವ್ರು ದೊಡ್ಡವರು, ನಾನು ಏನಾರು ಮಾತಾಡ್ಬಿಟ್ರೆ ತಪ್ಪು ತಿಳ್ಕೊಳ್ತಾರೆ, ನಾನೇನಾದ್ರು ಬೇರೆ ಹೇಳ್ಬಿಟ್ರೆ ಅವ್ರು ಇನ್ನೇನೋ ನನ್ ಕೆಲಸ ಕೊಡದೇ ಇರ್ಬೋದು, ಆ ಇದರಲ್ಲಿ ಫೋಕಸ್ ಅಂತ ಬರ್ತಾರೆ. ಅವಾಗ ನಾವು ರೆಕಾರ್ಡ್ ಮಾಡಿ ಅವ್ರಿಗೆ ವಾಪಸ್ ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ ಬರ್ತಾರಲ್ಲ ಅಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ನೋಡಿರ್ಬೇಕು, ಈ ಮಕ್ಕಳುಗಳು ಹೆದರಿಕೆಗೆ ಕೈಯೆಲ್ಲ ಗಿಂಡ್ಕೋತಾ ಇರ್ತಾರೆ. ಹೌದು, ಅದನ್ನೆಲ್ಲ ಶೂಟ್ ಮಾಡ್ತೀವಿ ನಾವು. ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು, ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಎಲ್ಲ ಆದ್ಮೇಲೆ ಕೆಲವಷ್ಟು ಜನ ಚೆನ್ನಾಗಿ ಮಾಡಿ ಕೊನೆ ದಿನ ಬೆಂಗಳೂರಿಗೆ ಹೋಗ್ಬಿಟ್ಟು ಕೆಲಸ ಕಳ್ಕೊಂಡಿದ್ದಾರೆ. ಕಾರಣ ಹೇಳ್ತೀನಿ. ಇದೇ ತರ ಅವ್ರ ಚೇಂಬರ್ ಇರುತ್ತೆ, ಎಲ್ಲ ಕೂತಿರ್ತಾರೆ, ಅವ್ರ ಬಾಸ್ ಒಬ್ಬೊಬ್ಬರಾಗಿ ಕರಿತಾ ಇರ್ತಾರೆ. ಅವ್ರ ಒಳಗೆ ಹೋದ ತಕ್ಷಣ, ಏನಮ್ಮ ನನ್ನ ಹೆಸರೇನು ಅಂತಾರೆ. ನಂಗೆ ಗೊತ್ತಿಲ್ಲ ಅಂತಾರೆ. ಆಯ್ತು, ನಿಮ್ಮ ಮನೆಗೆ ಹೋಗಮ್ಮ ಅಂತಾರೆ. ನೀನು ಇಷ್ಟೊತ್ತು ಕೂತಿದ್ದೆ, ನನ್ನ ಬೋರ್ಡ್ ಓದ್ಲಿಲ್ಲ, ನೀನ್ ಸ್ಕಿಲ್ ಇಲ್ಲ ಓದಕ್ಕೆ. ನೀವು ಅದನ್ನ ಓದ್ಲಿಲ್ಲ ಅಂದ್ರೆ ಈ ಬೇರೆ ಕಡೆ ಹೋದಾಗ ಇನ್ನೇನ್ ನೋಡ್ತೀಯ ನೀನು. ಸೊ ಅಬ್ಸರ್ವೇಷನ್ ಮತ್ತೆ ಕಾನ್ಸಂಟ್ರೇಷನ್ ಇಲ್ಲ. ಆಮೇಲೆ ನಮ್ಮಲ್ಲಿ ಬಹಳಷ್ಟು ಜನ ನಮ್ಮಲ್ಲಿ ಒಂದು ಮೆಥಡ್ ಅಂದ್ರೆ ಸೂಟ್ ಹಾಕ್ಬೇಕು, ಟೈ ಕಟ್ಬೇಕು, ಅಂದ್ರೆ ಕಾರ್ಪೊರೇಟ್ ಕಲ್ಚರ್ಗೆ ಏನ್ ಬೇಕೋ ಅದನ್ನ ತಯಾರಿ ಮಾಡ್ತೀವಿ. ಕೊನೆಯ ದಿನ ಬೆಂಗಳೂರಲ್ಲಿ ಹೋಗ್ತಾನೆ, ಯಾವುದೋ ಒಂದು ದೊಡ್ಡ ಕಂಪನಿ ಒಳಗೆ ಹೋಗ್ತಾನೆ, ಅವ್ನು ಮಾತಾಡಿ 2 ನಿಮಿಷದಲ್ಲಿ ಅವನು ಕಳಿಸ್ತಾನೆ. ನಾನು ಆಮೇಲೆ ಫೋನ್ ಮಾಡಿ, ಯಾಕೆ ರಿಜೆಕ್ಟ್ ಮಾಡಿದ್ರಿ, ಈಸ್ ಅ ಬ್ರೈಟ್ ಸ್ಟೂಡೆಂಟ್ ಅಲ್ವಾ ಅಂತ. ಅಲ್ಲ, ಅವನೇನು ಶಾರುಖ್ ಖಾನ್ ಅಂತ ತಿಳ್ಕೊಂಬಿಟ್ಟು ಅವನ ಟೈ ಲೂಸ್ ಮಾಡ್ಕೊಂಡು ಏನ್ ಬಂದ್ರೆ ಅವನೇನು ಇದೇನಿದು ನಮ್ಮ ಇಡೀ ಬಿಲ್ಡಿಂಗ್ AC ಆಗಿದೆ, ಅವ್ನ್ ಟೈ ಹೇಳ್ಕ ಹಿಂಗೆ ಅರ್ಧಂಬರ್ಧ ಮಾಡ್ಕೊಂಡು ಬಂದ್ರೆ ನಮ್ಗೆ ನಾಳೆ ನಮ್ಮ ಮರ್ಯಾದೆಗೆ ಹೋಗುತ್ತೆ. ಬೇರೆ ಕಡೆ ಹೋದಾಗ ಶಾರುಖ್ ಖಾನ್ಗೆ ಹಂಗ್ ಮಾಡಕ್ ಹೋದ್ರೆ ದುಡ್ಡು ಕೊಡ್ತಾರ ಅವನ್ಗೆ. ಇವನು ಕೆಲಸ ಬೇಕಿರೋನು, ನೀವು ನೀಟಾಗಿ ಬರ್ಬೇಕು ತಾನೆ. ಸೊ ಇದೆಲ್ಲ ಸ್ಕಿಲ್ಸ್ ಅಂತ, ಸಾಫ್ಟ್ ಸ್ಕಿಲ್ಸ್ ಅಂತ ನಾವೇನಂತೀವಿ. ಈಗ ಆರ್ಮಿನಲ್ಲಿ ಹೇಳ್ತಾರೆ ನೋಡಿ, ನೀವು ಶೂ ಪಾಲಿಶ್ ಮಾಡಿದ್ರೆ ನಿಂದು. ಸರ್, ಈಗ ಇಲ್ಲಿವರೆಗೂ ಎಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಆಗಿದೆ ಮತ್ತೆ ಎಷ್ಟು ಪರ್ಸೆಂಟೇಜ್ ಆಫ್ ಪ್ಲೇಸ್ಮೆಂಟ್, ಅಂದ್ರೆ ಪರ್ಸೆಂಟೇಜ್ ಕೇಳ್ತಾರೆ. ಆಮೇಲೆ ಪರ್ಸೆಂಟೇಜ್ ನಾನು ಹೇಳ್ಬೇಕಂದ್ರೆ ಒಂದು 60% 70% ಅವ್ರಿಗೆ ಆಗೋದು. ನೀವು ಮುಕ್ತವಾಗಿ ಹೇಳ್ತೀರಾ? ಫ್ರಾಂಕ್ ಆಗಿ 30% ಆಗೋದೇ ಇಲ್ಲ. ಹೌದಾ? ಆಗೋದೇ ಇಲ್ಲ. ಅವ್ರಿಗೆ ಕುತೂಹಲ ಇರಲ್ಲ. ಏನಂದ್ರೆ ಡಿಗ್ರಿ ಬೇಕು, ಡಿಗ್ರಿ ಒಂದು ಇರುತ್ತೆ, ಅವ್ರಿಗೆ ಡೌರಿ ಸಿಗುತ್ತೆ ಚೆನ್ನಾಗಿ. ಅದ್ ಬಿಟ್ರೆ ಅವ್ರ ಕೆಲಸ ಮಾಡೋ ಅಂತ ಅವಕಾಶ ಅವ್ರಿಗೆ ಬೇಕಾಗಿಲ್ಲ. ಸೊ 60-70% ಸಿಗುತ್ತೆ. 60-70% ಎಂತೆಂತ ಸಂಸ್ಥೆಗಳು ಇಲ್ಲಿ ಬರ್ತವೆ, ಎಂತೆಂತವ್ರಿಗೆ ಆಗಿದೆ ಹೈಯೆಸ್ಟ್ ಆಗಿ? ಇಲ್ಲಿ ಬರೋ ಸಂಸ್ಥೆಗಳು ತುಂಬಾ ಇದೆ. ಬೆಂಗಳೂರಿಂದ IDBI ಅವರು ಬರ್ತಾರೆ, ಮುಂಬೈಯಿಂದ ಫೆಡರಲ್ ಬ್ಯಾಂಕ್ ಅವ್ರು ತುಂಬಾ ತಗೋತಾರೆ ನಮ್ಮಲ್ಲಿ. ಆಮೇಲೆ ICICI ಅವರು ಬರ್ತಾರೆ, ಬಜಾಜ್ ಅಲಯನ್ಸ್ ಅವ್ರು ಬರ್ತಾರೆ.
ಲೋಕಲ್ ಆಟೋಮೋಟಿವ್ ಆಕ್ಸಿಲ್ ಅವ್ರು ಬರ್ತಾರೆ, ಇಲ್ಲಿ ನಮ್ಮ ಬೆಮೆಲ್ ಅವ್ರು ಬರ್ತಾರೆ ಮೈಸೂರಿನಲ್ಲಿ. ಸಾಕಷ್ಟು ಕಂಪನಿಗಳು ಸುತ್ತಮುತ್ತ ಕಂಪನಿ, ನಮ್ಮಲ್ಲಿ CII ಅಂತ ಒಂದು ಸಂಸ್ಥೆ ಇದೆ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಅಂತ. ನಾವು ಲಿಸ್ಟ್ ಆಗಿದ್ದೀವಿ. ಆ ಲಿಸ್ಟ್ ಪ್ರಕಾರ ಅವ್ರು ನೋಡ್ಕೊಂಡು ನಮ್ಮಲ್ಲಿ ಬಂದು ಇಂಟರ್ವ್ಯೂ ಮಾಡಿ ಅವ್ರಿಗೆ 1 ಬೇಕಾ 2 ಬೇಕಾ 10 ಬೇಕಾ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ಸೂಪರ್ ಸರ್. ಈಗ ಫೈನಲ್ ಆಗಿ ನಾವು ನಮ್ಮ ಸಮುದಾಯ ಟಿವಿ ನಿಮ್ಮ ಕ್ಯಾಂಪಸ್ಗೆ ಬಂದು ನಿಮ್ಮ ಸೇವೆ 50 ವರ್ಷ ಸುವರ್ಣ ಯುಗ ಅದನ್ನ ರೀಚ್ ಮಾಡಿದೆ. ಹಾಗಾಗಿ ನಾವು ವಿಶೇಷವಾದ ಸಂಚಿಕೆ ರೂಪಿಸಿ ತಮ್ಮ ಸೇವೆಯನ್ನ ಜನತೆಗೆ ತಲುಪಿಸಬೇಕು ಅಂತ ಪ್ರಯತ್ನ ಪಟ್ವಿ. ಅದಕ್ಕೆ ಸಹಕರಿಸಿದ್ದಕ್ಕೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ತುಂಬಾ ಸಂತೋಷ. ನಿಮ್ಮ ಸಂಸ್ಥೆಯವರು ಇದನ್ನ ಬೇರೆ ರೂಪದಲ್ಲಿ ಪೀಳಿಗೆ ಹೆಂಗೆ ಇದನ್ನ ಬಗ್ಗೆ ತಿಳಿಸ್ಬೋದು, ಮೈಸೂರು ಬಗ್ಗೆ ಹೆಂಗ್ ತಿಳಿಸ್ಬೋದು, ಮೈಸೂರ ಹಿಸ್ಟ್ರಿ ಬಗ್ಗೆ ಹೆಂಗ್ ತಿಳಿಸ್ಬೋದು, ಮೈಸೂರಿನ ಯೂನಿವರ್ಸಿಟಿ ಬಗ್ಗೆ ಹೆಂಗ್ ತಿಳಿಸ್ಬೋದು, ಎಲ್ಲ ಆಗಿ ನಮ್ಮ ಒಂದು ಓಲ್ಡೆಸ್ಟ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಬಗ್ಗೆ ಡಾಕ್ಟರ್ BN ಬಹದ್ದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಹೆಂಗೆ ಉಟ್ಕೊಂಡು ಎಷ್ಟು ಸಾವಿರಾರು ಜನಕ್ಕೆ ಅದು ದಾರಿ ತೋರಿಸಿದೆ ಇಲ್ಲಿ. ಸೂಪರ್ ಸರ್. ಅದನ್ನ ಒಂದು ತಿಳಿಸ್ಕೊಡಿ. ಖಂಡಿತ ಸರ್. ನಮ್ಮ ಒಂದು ಏನು ರಿಕ್ವೆಸ್ಟ್ ಅಂತಾನೆ ತಿಳ್ಕೊಳ್ಳಿ. ನಮ್ ಕರ್ತವ್ಯ. ಸಮುದಾಯ ಟಿವಿ ನೀವು ಬೆಂಗಳೂರಿಂದ ಬಂದಿರೋದೇ ನನ್ಗೆ ಒಂದು ದೊಡ್ಡ ನಾನು ಅಭಾರಿಯಾಗಿದ್ದೀನಿ. ಯಾಕಂದ್ರೆ ಬಹಳಷ್ಟು ಜನ ಇದ್ರ ಬಗ್ಗೆ ಕಾಳಜಿ ಇಲ್ಲ. ನೀವು ಬಂದು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೀವು ಮಾಡ್ತಾ ಇದ್ದೀನಿ ಅಂದ್ರೆ ಬೆಂಗಳೂರಲ್ಲಿ ನೀವು ಮುಟ್ಟಿಸ್ಬಿಟ್ರೆ ಸಾಕು, ಅದು ಬಹಳ ಜನಕ್ಕೆ ರೀಚ್ ಆಗುತ್ತೆ. ಯಾಕಂದ್ರೆ ಡಿಜಿಟಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅದು. ಅವ್ರಿಗೆ ರೀಚ್ ಆಗ್ಬಿಟ್ರೆ ಬಹಳ ಜನಕ್ಕೆ ರೀಚ್ ಆಗುತ್ತೆ. ಹಂಗಾಗಿ ವಿದ್ಯೆ ಪಡ್ಕೊಳ್ಳೋರು ಮುಂದೆ ಪೀಳಿಗೆಗಳು ಇಲ್ಲಿ ಬಂದು ಸಂತೋಷವಾಗಿ ಮೈಸೂರಿನಲ್ಲಿ ಅಭ್ಯಾಸ ಮಾಡಿಕೊಂಡು ಮುಂದೆ ಅವರ ಜೀವನಾನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋದು. ನಿಮ್ಮ ಸಮುದಾಯ ಟಿವಿ ಅವ್ರಿಗೆ, ನಿಮ್ಮ ಟೀಮ್ ಮೆಂಬರ್ಸ್ಗೆ ಸಂತೋಷ. ನಮ್ಮ ಒಂದು ಮೈಸೂರು ಯೂನಿವರ್ಸಿಟಿಯಿಂದ ಅಭಾರಿ ನಾವು ತಮಗೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸರ್ ನಿಮ್ಗೆ.